ಅದೇ ನನಗೆ ದೊಡ್ಡದು. ಬಟ್ ಈಗ ಹೇಳಂದ್ರೆ ಯು ಆರ್ ಗಿವಿಂಗ್ ಊಟ ಬಟ್ 10,000 ಪೀಪಲ್ ಐ ಆಮ್ ಫೀಲಿಂಗ್ ಇಟ್. ಹೌ ಯು ಆರ್ ಫೀಲಿಂಗ್ ಐ ಡು ನಾಟ್ ಅಂಡರ್ಸ್ಟ್ಯಾಂಡ್ ದಟ್. ನಿಮ್ಮ ಮನೆ ಐ ಆರ್ ಸೀನ್ ಯುವರ್ ಹೌಸ್, ನಿಮ್ಮ ಮನೆ ಎಲ್ಲಿದೆ ಅಂತ ನೋಡುವಾಗ ಐ ಡೋಂಟ್ ಫೈಂಡ್ ಎನಿ ಖುಷಿ ಫಾರ್ ಯು ಆಲ್ಸೋ. ಐ ಫಾರ್ ದಿಸ್ ಬಿಲ್ಡಿಂಗ್ ಯುವರ್ ಕನ್ಸ್ಟ್ರಕ್ಷನ್ ಇಸ್ ನಾಟ್ ಫಾರ್ ಯು ಆರ್ ಲಿವಿಂಗ್ ಯರ್ ಪ್ಯಾಲೇಸ್ ಲಿವಿಂಗ್. ನೀನು ಮಾತಾಡಿಲ್ಲ, ನೀವೇನಿಲ್ಲ. ಇಟ್ ಇಸ್ ಓನ್ಲಿ ಫಾರ್ ಅಸ್ ದಟ್ ಯು ಬಟ್ ವಿ ಆರ್ ಎಂಜಾಯಿಂಗ್ ದಿಸ್ ಬಿಲ್ಡಿಂಗ್. ಇಲ್ಲಿ ಬಂದು ನೋಡ್ತೀವಿ ಇಷ್ಟು ಜನ ಇಲ್ಲಿ ಕೂತ್ಕೊಂಡು ಈ ಬಿಸಿಲಲ್ಲಿ ಕೂತ್ಕೊಂಡು ಇದ್ದಾರೆ ಅಂದರೆ ಹೌದು ವಿತೌಟ್ ಎನಿ ಲ್ಯಾಂಗ್ವೇಜ್ ನೋಯಿಂಗ್ ಬ್ಯಾರಿಯರ್ ನೋಯಿಂಗ್ ದೇ ಆರ್ ತಮಿಳಲ್ಲಿ ಸೀಗಿದ್ರೆ ಯು ಆರ್ ನಾಟ್ ಫೋನ್ ಇಟ್ಕೊಂಡು ನೀವೆಲ್ಲರಿಗೂ ಬಾಬಾ ಅಂತ ಹೊಡೆದಿಲ್ಲ. ಅಫೆಕ್ಷನ್ ಆಲ್ ಪರ್ಸೆಂಟ್ ಲವ್ ಅನ್ನು ಬರ್ತಾರೆ. ಈಗ ವಂಡರಿಂಗ್ ಅವಕ್ಕೆ ಸಾಕಿ ಗುಡ್ ಜೈ ಗುಡ್ ಶಿವಮೊಗ್ಗ ಜಿಲ್ಲೆ ಆಯ್ನೂರಿಂದ ನಮ್ಮ ಗುರುಗಳು ಚಂದ್ರಹಾಸನವರು ನಮಗೆ ಫಸ್ಟ್ ಕ್ಲಾಸ್ ಮಾಡಿಕೊಟ್ಟಿದ್ದಾರೆ. ನಾವು ಮೊದಲನೇ ಕ್ಲಾಸ್ನಲ್ಲಿ ಬ್ರಹ್ಮಾನಂದ ಸ್ಥಿತಿಯಲ್ಲಿ ಆನಂದವನ್ನು ಪಡ್ತಾ ಇದ್ದೀವಿ. ಇನ್ನು 2ನೇ ಕ್ಲಾಸ್ ತಗೊಂಡು ಗುರುಗಳು ನಮಗೆ ಅದೇ ಸ್ಥಿತಿಯನ್ನು ಮುಂದುವರಿಸ್ಬೇಕಂತ ನಮ್ಮಲ್ಲಿ ಸಾಧಿಸ್ಕೊಳ್ತೀನಿ. ನನಗೆ ಮುಂದೆ ಸಾಕು ಜಾಯಿಂಟ್ ಸ್ಟೈಲ್ ಅದೀಗ ನಾರ್ಮಲ್ ಆಗಿ ಸುಖವನ್ನು ಅನುಭವಿಸ್ತಾ ಇದ್ದೀನಿ, ಆನಂದವಾಗಿದ್ದೀನಿ. ನಾನು ಹಲವಾರು ವರ್ಷಗಳಿಂದ ಭಗವದ್ಗೀತೆ ಓದ್ತಾ ಇದ್ದೆ. ಕಲಿಯುಗದಲ್ಲಿ ಧರ್ಮ ನಷ್ಟಾಗ ಅಧರ್ಮ ಧರ್ಮವನ್ನು ತೋರಿಸೋದಕ್ಕೆ ಅವತಾರ ಮಾಡ್ತಾನೆ ಕೃಷ್ಣ ಅಂತ 4ನೇ ಅಧ್ಯಾಯದಲ್ಲಿ ಹೇಳಿದರು. ನಾನು ಈ ಕೃಷ್ಣ ಈಗ ರವಿಶಂಕರ್ ರೂಪದಲ್ಲಿ ನೋಡ್ತಾ ಇದ್ದೇನೆ. ಫಲಾಪೇಕ್ಷೆ ಇಲ್ದಿರ ಸುಮ್ಮನೆ ನಿನ್ನ ಕರ್ತವ್ಯ ನೀನು ಮಾಡು ಅಂತ ಅವ್ರ ಕರ್ತವ್ಯ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ತೋರಿಸಿದ್ದಾರೆ. ಕೋಮಲಾಜಿ ಅವರು ನಮ್ಮ ಟೀಚರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದಕ್ಕೆ ನಾನು ಈಗ ಸಂಜಯನಗರದಿಂದ ಬಂದಿದ್ದೇನೆ. ನಾನು ಕೃಷ್ಣ ಅವತಾರ ತುಂಬ ಒಂದು 10 ವರ್ಷದಿಂದ ನನ್ನ ಗೀತೆ ನೋಡ್ತಾ ಇದ್ದೇನೆ. ಈಗ ಕೃಷ್ಣ ನನ್ನ ಮುಂದೆ ಪ್ರತ್ಯಕ್ಷನಾಗಿ ಕೃಷ್ಣನ ರೂಪಾಂತರ ಚಕ್ರ ಗಲಾಚಕ್ರ ದರ್ಶನ ಸಮೇತ ನಮಗೆ ಅನ್ಕೊಂಡಿದ್ದೆ. ಅದು ಮನುಷ್ಯ ರೂಪದಲ್ಲಿ ಕೃಷ್ಣ ಕಲಿಯುಗದಲ್ಲಿ ಜನಿಸಿ ನಮಗೆಲ್ಲ ಮೋಕ್ಷ ಕೊಡ್ತಾ ಇದ್ದಾರೆ ಅಂತ ನನ್ನ ನಂಬಿಕೆ. ನನಗೊಂದು ಪ್ರಶ್ನೆ ನಿಮ್ಗೆ ಕೇಳಬೇಕಿತ್ತು. ನೀವೆಲ್ಲ ಕಲಿಸ್ರಿ ನಮಗೆ, ನಾವು ಪ್ರೀತಿ ಕೊಡಬೇಕು. ಬಟ್ ನಾವು ಯಾವ ರೀತಿಯಿಂದ ಪ್ರೀತಿ ಬೇರೆಯವರಿಂದ ತಗೋಬೇಕು ಅಂತ ಗೊತ್ತಾಗ್ಲಿಲ್ಲ. ಪ್ಲೀಸ್ ಒಂದು ಕೆಲಸ ಮಾಡಿ, ಮೌನದ ಮಾತು ಅನ್ನೋ ಪುಸ್ತಕ ಇದೆ, ಅದನ್ನ ಓದಿ. ಸೆಲೆಬ್ರೇಟಿಂಗ್ ಸೈಲೆನ್ಸ್, ಮೌನದ ಮಾರ್ಗನಿ ಅಂತ, ಮಾರ್ಗನಿ ಅದು. ಮತ್ತೆ ಇದನ್ನ ಈ ಪುಸ್ತಕ ಸೆಲೆಬ್ರೇಟಿಂಗ್ ಸೈಲೆನ್ಸ್, ಸೆಲೆಬ್ರೇಟಿಂಗ್ ಈ ಪುಸ್ತಕ ಇದರಲ್ಲೆಲ್ಲ ಇದೆ, ಗೊತ್ತಾಯ್ತೇನ? ನಾವು ಜೈ ಗುರುದೇವ್. ಜೈ ಗುರುದೇವ್. ನನ್ನ ಹೆಸರು ವಿಶ್ವನಾಥ್ ಶೆಟ್ಟಿ ಅಂತ. ಸುಮಾರು 5 ವರ್ಷದ ಹಿಂದೆ ನಾ ಕೋರ್ಸ್ ಮಾಡಿದ್ದೆ. ಆವತ್ತಿನಿಂದ ಈ ದಿನದವರೆಗೂ ನಾನು ಅಂದರೆ ಈ ವಿಶ್ವನಾಥ ಶೆಟ್ಟಿ ನಿಮ್ಮನ್ನ ದರ್ಶನ ಮಾಡದೇ ಇರೋ ದಿನ ಇಲ್ಲ. ಪ್ರತಿದಿನ ದರ್ಶನ ಆಗಿದೆ ನಿಮ್ಮದು. ಒಂದು ಪಾಯಿಂಟ್ ಆಯಿತು. ಆನಂತರ ನನಗೆ ಶುಗರ್ ಇದೆ 5 ವರ್ಷದಿಂದ. ಹೇಗಾಗಿದೆ ಅಂತಂದರೆ ಲೋ ವೋಲ್ಟೇಜ್ ಆಗಿಬಿಟ್ಟಿದೆ. ಲೋ ವೋಲ್ಟೇಜ್ ಆಗಿ ಏನನ್ನ 0 ಬಂದುಬಿಟ್ಟಿದ್ದೆ ನಾನು. ಈಗ ಹೇಗಿದ್ದೀನಿ ಅಂತಂದರೆ 100 ಆಗಿಬಿಟ್ಟಿದ್ದೀನಿ. 100 ಆಗಿಬಿಟ್ಟಿದ್ದೀನಿ. ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ಸ್ಟೇಟ್ನಲ್ಲಿ CM ಇಲ್ಲ. ಆ ಜಾಗದಲ್ಲಿ ನಮ್ಮನ್ನು ನೋಡಿ ಕುಂದಿಸ್ಬಿಟ್ರೆ ಆರಾಮಾಗಿ ನಡೆಸ್ತಾ ಇದ್ದೀನಿ ನಾನು. ಇಡೀ ಸರ್ಕಾರವೇ ನಡೆಸೋ ಅಂತ ಒಂದು ಚೈತನ್ಯ ಬಂದಿದೆ ನನಗೆ. ಇಡೀ ಸರ್ಕಾರವೇ ಅಂತ ಚೈತನ್ಯ ಬಂದಿದೆ. ಇದೆಲ್ಲ ಬಂದಿತ್ತು ಏನಿಲ್ಲ ಅಂತಂದರೆ ನಮ್ಮ ಪೂಜ್ಯ ಶ್ರೀ ಗುರುಗಳಾದಂಥ ಶ್ರೀ ರವಿಶಂಕರ್ ಗುರೂಜಿ ಅಂತಂದರೆ 100ಕ್ಕೆ 100 ಕೂಡ ತಪ್ಪಾಗಲಾರದು ಅಂತ ಹೇಳ್ತಾ ಇದ್ದೀನಿ. ಜೈ ಗುರುದೇವ್. ಜೈ ಗುರುದೇವ್. ಇನ್ನೊಂದು ಲಾಸ್ಟ್ ಮಾಡಿ ಹೇಳ್ಬಿಡ್ತೀನಿ. ಹಳೆ ವಿಶ್ವನಾಥ ಹೋಗಿ ಹೊಸ ವಿಶ್ವನಾಥ ಹಾಕಿದ್ದೇನೆ ಅಂತಂದರೆ ತಪ್ಪಾಗಲಾರ್ದು. ಗುರುದೇವ್. ಜೈ ಗುರುದೇವ್. ஜி நாங்கள் ஈரோடு பாரதிய வித்யாபவன் ஸ்கூல் இருந்து நாங்கள் பணியாற்றுறவங்க ஒரு 60 பேர் வந்துருக்கு ஜி. ஜீவ ஒளியான இன்னைக்கு ஞான ஒளியான உங்களை சந்தித்ததில் எங்களுக்கு ரொம்ப மகிழ்ச்சி. நாங்கள் காலையிலிருந்து ஒரு சாயங்காலம் வரைக்கும் உங்களை பார்க்கணுன்ட்டு ரொம்ப நேரம் காத்துக்கிட்டே வரோம். எங்களுக்கு எங்கள் மரியாதை ஏற்றுக்கிட்டதுக்கு ரொம்ப ரொம்ப நன்றி. ஈரோடு மக்கள் நான் கொஞ்சம் டைம் சொல்லுங்கப்பா. எங்களுக்காக தமிழில் 2 நிமிடம் கொஞ்சம் சொற்பொழி ஆட்டினா ரொம்ப நன்றா இருக்குச்சு. ಸರಿಯಲ್ಲ ಸರ್. ಥ್ಯಾಂಕ್ ಯು. ಜೈ ಗುರುದೇವ್. ಆನಂದ್ ರಾಮನ್ ಸಂಜಯನಗರದಿಂದ. ನಾನು ಬೇಸಿಕ್ ಕೋರ್ಸ್ ಮಾಡಿ
ತುಂಬ ಹೆಲ್ಪ್ಫುಲ್ ಆಗಿದೆ ನನಗೆ. ಕೋಮಲಾಜಿ ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ರು ನನಗೆ. ಜೈ ಗುರುದೇ. ಅಲ್ಲಿ ಕೊಡಿ, ಅಲ್ಲಿ ನಿಂತಿರೋರು ತುಂಬ ಹೊತ್ತು. ಜೈ ಗುರುದೇ. ನಾನು ಶಾಂತಾರಾಮ್ ಕಾಮತ್ ಅಂತ ವಿಜಯನಗರದಿಂದ ಬಂದಿದ್ದೇನೆ. ನನ್ನ ಮಕ್ಕಳು ಪ್ರಸಾದ್ ಅವರು ನನಗೆ ದಿವಸಕ್ಕೆ 5-6 ಕಪ್ ಕಾಫಿ ಅಥವಾ ಟೀ ತಗೊಳ್ಳೋ ಅಭ್ಯಾಸ ಇತ್ತು. ಪ್ರಸಾದ್ ಅವರು ಸ್ವಲ್ಪ ಫೋನ್ ಶುರು ಮಾಡುವಾಗ ಹೇಳಿದ್ರು, ಸಾಧ್ಯವಾದರೆ 1 ವಾರ ಯಾರು ಕಾಫಿ ಟೀ ತಗೊಳ್ಬೇಡಿ ಅಂತ. ನೋಡೋಣ ಅಂತ 1 ದಿವಸ ಬಿಟ್ಟೆ, ಅದೇ ಪ್ರಕಾರ 6-7 ದಿವಸ ತಗೊಂಡಿಲ್ಲ. ಈಗ ಅದನ್ನೇ ಕಂಟಿನ್ಯೂ ಮಾಡಲಿಕ್ಕೆ ಏನು ಕಷ್ಟ ಆಗೋದಿಲ್ಲ. ಮತ್ತು ಎಲ್ಲ ದೃಷ್ಟಿಯಿಂದ ನನಗೆ ಮೆಡಿಟೇಷನ್ನು, ಯೋಗಾಸನ ಮತ್ತು ಸುದರ್ಶನ ಈ ವಿಷಯದಲ್ಲಿ ಪೂರ್ತಿಯಾಗಿ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೂ ಮತ್ತು ಗುರುಜಿ ತಮಗೂ ನನ್ನ ಮತ್ತು ನಮ್ಮ ಬ್ಯಾಗಿನ ಪರವಾಗಿ ಧನ್ಯವಾದಗಳು. ಆಯಿತು. ಈಗ ಆಶ್ರಮದ ನಿಯಮ ಏನು ಗೊತ್ತಾ ನಿಮಗೆಲ್ಲ? ಆಶ್ರಮದಲ್ಲಿ ಇರೋ ಒಂದು ನಿಯಮ ಏನಂದ್ರೆ, ನಿಮ್ಮ ಚಿಂತೆಗಳನ್ನೆಲ್ಲ ಇಲ್ಲಿ ತಗೊಂಡ್ಬರ್ಬೋದು, ಅದೇ ತಗೊಂಡೋಗೋ ಹಾಗಿಲ್ಲ. ನಿಮ್ಮ ಎಲ್ಲ ಚಿಂತೆಗಳು ಇಲ್ಲೇ ಬಿಟ್ಟು ಹೋಗ್ಬೇಕು ನಿಮಗೆ, ಗೊತ್ತಾಯ್ತಲ್ಲ? ಆದ್ರಿಂದ ಪ್ರಸನ್ನವಾಗಿ ಇಟ್ಕೊಳ್ಳಿ ಮನಸ್ಸನ್ನ, ಚಿತ್ತವನ್ನ. ನಿಮ್ಗೆ ಯಾವ ತಾಪತ್ರೆ ಬಂದ್ರೆ ನೀವು ಒಬ್ಬರೇ ಇಲ್ಲ ಅದನ್ನ ತಿಳ್ಕೊಳ್ಳಿ, ನಾವು ನಿಮ್ ಜೊತೆ ಇದೀವಿ ಅಂತ ತಿಳ್ಕೊಳ್ರಿ, ಗೊತ್ತಾಯ್ತಲ್ಲ? ಮತ್ತೆ ಪದೇ ಪದೇ ಬರ್ತಾವ್ರಿ, ನಿಮಗೆ ಸಮಯ ಸಿಕ್ಕಾಗೆಲ್ಲ ಇಲ್ಲಿಗೆ ಬರೋದು. ಆಶ್ರಮ ಇದು ನಿಮ್ಮ ತವರು ಮನೆ ಅಂತ ತಿಳ್ಕೋಬೇಕು, ನಿಮ್ಮದೇ ಮನೆ ಇದು.